ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹರ್ ಘರ್ ತಿರಂಗ ಅಂಗವಾಗಿ ಬಸವೇಶ್ವರ ವೃತ್ತದಿಂದ ವಿವೇಕಾನಂದ ಸರ್ಕಲ್, ಟಿಪ್ಪು ಸುಲ್ತಾನ್ ಸರ್ಕಲ್, ಬಸ್ ಸ್ಟ್ಯಾಂಡ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ ವರೆಗೂ ಬೈಕ್ ರ್ಯಾಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ್, ಮಾಜಿ ಶಾಸಕ ರಮೇಶ್ ಬುಸ್ನೂರ್, ಶ್ರೀಶೈಲ್ ಗೌಡ ಮಾಣಗೇರಿ, ಶ್ರೀಶೈಲ್ ಚಳಗಿ, ಸಿದ್ದು ಬುಳ್ಳ, ಪೀರು ಕೇರೂರ್, ಅಶೋಕ್ ನಾರಾಯಣಪುರ್, ಪ್ರಶಾಂತ್ ಕದ್ದರ್ಕಿ, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಿ.ಆರ್. ಅಂಬೇಡ್ಕರ್ ಅವರ ವೃತ್ತದಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ಮುಕ್ತಾಯ ಮಾಡಲಿದ್ದೇವೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ದೇಶಭಕ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ. ದಯವಿಟ್ಟು ಯಾರೂ ಕೂಡ ತಮ್ಮ ವಾಹನವನ್ನು ಬಹಳ ವೇಗವಾಗಿ ಚಲಾಯಿಸದೇನೆ, ಯಾಕಂದ್ರೆ ನಾವು ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಸ್ವಲ್ಪ ಮಳೆ ಆಗಿರೋ ಕಾರಣ ರಾಡಿ ಆಗಿರೋದ್ರಿಂದ ಅಕ್ಕಪಕ್ಕ ಹೋಗೋವರಿಗೆ ಆ ರಾಡಿಯನ್ನು ಸಿಡಿದು ಮತ್ತೆ ಇದಕ್ಕೆ ಒಂದು ತಪ್ಪು ವಿಚಾರಗಳು ಅವ್ರ ಬಳಿ ಹೋಗಬಾರ್ದು. ಎಲ್ಲರೂ ಕೂಡ ಶಾಂತ ರೀತಿಯಿಂದ 2 ಲೈನ್ ಹಾಕಬೇಕು. 5-6 ಲೈನ್ ಮಾಡಿ ನಾಮಗಢ ರೀತಿಯಲ್ಲಿ ಇವತ್ತು ಸ್ವತಂತ್ರೋತ್ಸವ ಪರೇಡ್ ಮೈದಾನದಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ದೇಶಭಕ್ತರು ನಾವು ಬಹಳ ಶಿಸ್ತಿನಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೇನೆ. ಎಲ್ಲರೂ ಕೂಡ ತಮ್ಮ ಒಂದು ಬೈಕ್ಗಳಲ್ಲಿ ಕೂತ್ಕೊಂಡು ಸಾಕೋಸಾಗಿ ನಾವು ನಮ್ಮ ಬೈಕ್ ರ್ಯಾಲಿಯನ್ನು ಮಾಡೋಣ ಅಂತ ಮಾತನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕೀ ಜೈ. ಎಲ್ಲರೂ ತಮ್ಮ ವಾಹನಗಳು ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ದೇಶಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ನಮ್ಮ ಮನೆಗಳಲ್ಲಿ ಇವತ್ತು ನಮ್ಮ ಬಾವುಟವನ್ನು ಹಾರಿಸಬೇಕೆನ್ನುವ ಉದ್ದೇಶದಿಂದ ಇಡೀ ದೇಶಾದ್ಯಂತ ಈ ಚಾಲನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕರು, ಮಾಜಿ ಶಾಸಕರಂತಹ ಸನ್ಮಾನ್ಯ ರಮೇಶ್ ಬುಸ್ನೂರ್ ಸರ್ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಸಹಿತವಾಗಿ ನಾವೆಲ್ಲರೂ ನಮ್ಮ ಮನೆಗಳ ಮೇಲೆ ಈ ರಾಷ್ಟ್ರದ ಧ್ವಜವನ್ನು ಹಾರಿಸುವ ಮೂಲಕ ಇವತ್ತು ರಾಷ್ಟ್ರ ಪ್ರೇಮವನ್ನು ಮರೆಯಬೇಕಾಗಿದೆ. ಈ ದೇಶವನ್ನು ಕಟ್ಟಿ ಸಾಕಷ್ಟು ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ ಈ ದೇಶವನ್ನು ಕಟ್ಟಿದ್ದಾರೆ. ಅದರ ತ್ಯಾಗದ ಸಂಕೇತವಾಗಿ ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಹಿರಿಯ ಕಾರ್ಯಕರ್ತರೇ, ಮಂಡಲದ ಅಧ್ಯಕ್ಷರೇ, ಯುವ ಅಧ್ಯಕ್ಷರೇ, ರಾಷ್ಟ್ರ ಭಕ್ತರೇ, ನಾವೆಲ್ಲ ಇವತ್ತು ಸಂತೋಷದಿಂದ ನಗರದಲ್ಲಿ ತಿರಂಗ ಯಾತ್ರೆಯನ್ನು ನಾವು ಮಾಡಿದ್ದೇವೆ. ಬೈಕ್ ರ್ಯಾಲಿ ಮೂಲಕ ಇದರ ಉದ್ದೇಶ ಏನೆಂದರೆ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಸತ್ತು ಕೂಡ ಹೇಳಿದಂತೆ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ತಿರಂಗ ಯಾತ್ರೆ ತಿರಂಗದ ದೇಶಭಕ್ತಿಯ ಬಗ್ಗೆ ಅರಿವು ಮೂಡಬೇಕೆಂಬ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ಈ ಕಾರ್ಯಕ್ರಮವನ್ನು ಆಯ್ದುಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರಭಕ್ತ ಯಾವುದೇ ಇರಲಿ ನನ್ನ ಮನೆಯ ಮೇಲೆ ರಾಷ್ಟ್ರ